ಇಷ್ಟಕ್ಕೂ ಅವನು ಬೇರೆ ಯಾರೂ ಅಲ್ಲ, ಇವ್ರದೇ ರಕ್ತ ಅಲ್ಲ. ಒಂದೇ ರಕ್ತ ಇರೋರು ಅವ್ರನ್ನೇ ಸಾಯಿಸಕ್ ನೋಡ್ತಾರೇನೆ. ಎಂತ ಮನುಷ್ಯ ಅವನು, ಎಂತ ನಿರ್ಬೇಡ ಅವನು. ಆ ಪುಟ್ಟ ಮಕ್ಕಳ ಮೇಲೆ ಸೇಡ್ ತಿರ್ಸ್ಕೊಳ್ತೀನಿ ಅಂತ ಹೊರಟಿದಾನಲ್ಲ, ಇದ್ಯಾವ ಮನುಷ್ಯನಲ್ಲೂ ಇರೋದಿಲ್ಲ. ರಾಕ್ಷಸ ರಾಕ್ಷಸ ಅವನು. ಇಂಥವ್ರನ್ನ ನಾನು ಈ ಜನ್ಮದಲ್ಲಿ ನೋಡಿಲ್ಲಪ್ಪ. ಇಂಥವ್ರೆ ಇಂಥ ಕೆಲಸ ಎಲ್ಲ ಮಾಡಕ್ ಸಾಧ್ಯ. ಅವನ ಬಗ್ಗೆ ಮಾತಾಡಕ್ಕೂ ಅಸಹ್ಯ ಆಗುತ್ತೆ ಭೂಮಿ. ಏನ್ ಹೇಳೋದಮ್ಮ, ಅವ್ರು ಬೆಳೆದು ಬಂದ ರೀತಿ ಆಗಿದೆ. ತಂದೆ ಆದವನು ಪ್ರಪಂಚ ತೋರಿಸ್ಬೇಕು, ತಾಯಿ ಆದವಳು ಜೀವನದ ಪಾಠ ಹೇಳ್ಕೊಡ್ಬೇಕು. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು. ಆದ್ರೆ ಜಯದೇವ್ ಅವ್ರ ವಿಚಾರದಲ್ಲಿ ಅದೆರಡೂ ಆಗಿಲ್ಲ. ಅದಕ್ಕೆ ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ. ಹೆತ್ತವರು ಅತಿಯಾದ ಮುದ್ದು ಕುರುಡು ಪ್ರೀತಿ ಮಕ್ಕಳನ್ನ ಎಲ್ಲಿ ತಂದು ನಿಲ್ಸುತ್ತೆ ಅಂತ ಶಾಕುಂತಲಾತಿಗೆ ಈಗ ಅರ್ಥ ಆಗಿದೆ ಅನ್ಸುತ್ತೆ. ಅದಕ್ಕೆ ನಿನ್ನೆನೆ ಜಯದೇವ್ ಅವ್ರನ್ನ ಪೊಲೀಸ್ ಅವ್ರಿಗೆ ಒಪ್ಪಿಸಿದ್ದಾರೆ. ಬಾ, ಕೊನೆಗೂ ನಿಮ್ಮತ್ತೆ ಶಕುಂತಲಾಗೆ ಒಳ್ಳೆತನದ ಅರಿವು ಆಯ್ತಲ್ಲ. ಭೂಮಿ, ಇವನೊಬ್ಬ ಬದಲಾದ್ರೆ ನಿನ್ನ ಇಡೀ ಮನೆ ನೆಮ್ಮದಿಯಾಗಿರುತ್ತೆ ಕಣೆ. ಹೌದು, ಮೊಮ್ಮಕ್ಳು ಏನ್ ಮಾಡ್ತಾ ಇದ್ದಾರೆ? ರೂಮಲ್ಲಿದ್ದಾರಮ್ಮ. ಕಂದ, ಒಂದ್ ಕೆಲಸ ಮಾಡೆ. ಮಕ್ಕಳು ಇಬ್ರು ತುಂಬಾ ಹೆದರ್ ಬಿಟ್ಟಿದ್ದಾರೆ. ಇಬ್ರು ಕರ್ಕೊಂಡೋಗಿ ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ತಾಯ್ತ ಕಟ್ಟಿಸ್ಬಿಡು. ಸರಿ ಅಮ್ಮ. ಹಾಗೆ ಮಕ್ಕಳನ್ನ ಇವತ್ತು ಸ್ಕೂಲಿಗೆ ಕಳಿಸ್ಬಿಡ್ಬೇಡ. ಅವ್ರು ನೆಮ್ಮದಿಯಾಗಿ ಮನೇಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹಾ ಅಮ್ಮ, ಗೌತಮ್ ಅವರು ಅದನ್ನೇ ಹೇಳಿದ್ದಾರೆ. ಸೊ ಹಾಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಲ್ಲ. ಅಕ್ಕ, ಅವನು ಜೈಲಿಗೆ ಹೋಗಿರ್ಬೋದು, ಆದ್ರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ನಮ್ಮ ಅಕ್ಕ ಬಾವನ್ ನೆಮ್ಮದಿನ ಪದೇ ಪದೇ ಕೆಡಿಸ್ತಿದ್ದಾನೆ. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಜೀವ ಹೇಳಿದ್ನಲ್ಲ ಪೊಲೀಸರು ಅರೆಸ್ಟ್ ಮಾಡಿದಾರಂತ. ಈಗ ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ ಅಂತ ನಂಬ್ಕೊಂಡಿದ್ದೀನಿ. ನೀನು ಈ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸರಿನಾ? ನಾನು ಇನ್ಯಾವತ್ತಾದ್ರೂ ಕಾಲ್ ಮಾಡ್ತೀನಿ. ಬಾಯ್. ಆಯ್ತು ಕಂದ, ಟೇಕ್ ಕೇರ್. ಜೀವ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ಯಾಕಂದ್ರೆ ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ನಮ್ಮ ಅಕ್ಕನ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇದು ನನ್ನ ಅಣ್ಣನ ಜೀವನಕ್ಕೂ ಸಂಬಂಧಪಟ್ಟಿದ್ದೆ. ಹೌದು, ಆದರೆ ಅವನು ನಮ್ಮ ಅಕ್ಕನ ಲೈಫಿಗೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅಕ್ಕನ ಕಂಡ್ರೆ ನನಗೆಷ್ಟು ಇಷ್ಟ ಅಂತ ನಿಂಗೆ ಗೊತ್ತಲ್ವಾ? ನೋಡು ಮಹಿ, ನಾನು ಏನು ಬೇಕಾದರೂ ಸಹಿಸ್ತೀನಿ. ಆದರೆ ಅಕ್ಕಂಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಸಹಿಸಲ್ಲ. ಅದು ಸಾಧ್ಯನೂ ಇಲ್ಲ. ಆತಮ್ಮ ಅಣ್ಣನ ಮೇಲೆ ಸೇಡಿಗೆ ಮಕ್ಕಳನ್ನೇ ಸಾಯಿಸೋ ಹಂತಕ್ಕೆ ಹೋಗಿದ್ದಾನೆ. ಈ ತಮ್ಮ ಅಕ್ಕನ ಮೇಲೆ ಪ್ರೀತಿಗೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿದ್ದಾನೆ. ಇಬ್ರು ತಮ್ಮಂದ್ರೆ ಒಬ್ಬ ಹೀಗಿದ್ದಾನೆ, ಒಬ್ಬ ಹಾಗಿದ್ದಾನೆ.